ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ ಸಿಬಿಎಸ್ಸಿ ಮತ್ತು ಸ್ಟೇಟ್ ಗುರು ಅಥವಾ ನಮ್ಮ ಗುರು ಯೂಟ್ಯೂಬ್ ಚಾನಲ್ ಅಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾವು ನೀಡುವಂತಹ ವಿಡಿಯೋ ತಪ್ಪದೆ ಮಿಸ್ಗಾಗಿ ನೋಡ್ಕೊಳ್ಳಿ. ನಮ್ಮ ಚಾನಲ್ ಇರುವಂತಹ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲಿಷ್ ಗ್ರಾಮರ್ಗಳನ್ನು ಸ್ಟೇಟ್ ಸಿಲೆಬಸ್ ಮತ್ತು ಸಿಬಿಎಸ್ಸಿ ಸಿಲೆಬಸ್ ಎರಡನ್ನೂ ಸ್ಟಡಿ ಮಾಡುವಂತಹ ವಿದ್ಯಾರ್ಥಿಗಳು ನೋಡಬಹುದು. ಅದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರುವಂತವ್ರು ಸಹ ಅದರ ಉಪಯೋಗ ಪಡ್ಕೊಳ್ಬಹುದು. ಜೊತೆಗೆ ಸೋಷಿಯಲ್ ಸೈನ್ಸ್ ಮಾತ್ರ ಸ್ಟೇಟ್ ಮತ್ತು ಸಿಬಿಎಸ್ಸಿ ಚೇಂಜ್ ಇದೆ, ಅದಕ್ಕೋಸ್ಕರ ಸಪರೇಟ್ ವಿಡಿಯೋಗಳಿದಾವೆ. ದಯವಿಟ್ಟು ಪ್ಲೇ ಲಿಸ್ಟ್ ನಲ್ಲಿ ಹೋಗಿ ನೋಡಿ. ನಮಸ್ತೆ. 10th ಸ್ಟ್ಯಾಂಡರ್ಡ್ನ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯ ಕವಿತೆ ಅಭಿನವ್ ಮನುಷ್ಯ ಕವಿತೆಯ ಬಗ್ಗೆ ಈ ದಿನ ನಾನು ವಿವರಣೆ ಕೊಡಲು ಇಷ್ಟಪಡುತ್ತೇನೆ. ಕವಿತೆಯ ಹೆಸರು ಅಭಿನವ್ ಮನುಷ್ಯ. ಕವಿಯ ಹೆಸರು ರಾಮಧಾರಿ ಸಿಂಗ್ ದಿನಕರ್. ಈ ಕವಿ ಬರೆದಿರುವ ಉದ್ದೇಶವೇನು? ಅಭಿನವ್ ಮನುಷ್ಯ ಕವಿತೆಯ ಶೀರ್ಷಿಕೆಯನ್ನು ಏಕೆ ಇಟ್ಟಿದ್ದಾರೆ? ಇದರಲ್ಲಿ ಆಧುನಿಕ ಮನುಷ್ಯನ ಜೀವನ, ಅವನ ಪ್ರಗತಿ, ಅವನ ಉದ್ದೇಶ ಎಲ್ಲವನ್ನೂ ತಿಳಿಸುತ್ತಾ, ನೀನು ಆಧುನಿಕ ಮನುಷ್ಯನಾಗಿದ್ದರೂ ಸರಿ, ನಿನ್ನಲ್ಲಿರುವ ಉದ್ದೇಶವೇನು, ನೀನು ನಿನ್ನನ್ನು ಎಲ್ಲದರಲ್ಲೂ ಪ್ರಗತಿಯನ್ನು ಕಂಡಿದ್ದರೂ ಸಹ ನಿನ್ನನ್ನು ನೀನು ಅರ್ಥ ಮಾಡಿಕೊಂಡಿಲ್ಲ ಅನ್ನೋ ಒಂದು ಆಶಯವನ್ನು ಇಲ್ಲಿ ಸ್ಪಷ್ಟಪಡಿಸಲು ಇಷ್ಟಪಡುತ್ತಾರೆ. ಈ ಕವಿತೆಯಲ್ಲಿ ಆಧುನಿಕ ಯುಗ ಮತ್ತು ವೈಜ್ಞಾನಿಕ ಯುಗ ಮತ್ತು ಆಧುನಿಕ ಮನುಷ್ಯನ ವಿಶ್ಲೇಷಣೆ ಕೊಡಲಾಗಿದೆ. ಇವರ ದಿನಕರ್ಜಿ ಈ ಕವಿತೆಯ ಮೂಲಕ ಸಂದೇಶ ಕೊಡಲು ಇಷ್ಟಪಡುತ್ತಾರೆ. ಮನುಷ್ಯ ಪ್ರಕೃತಿಗೆ ಹರ್ ತತ್ವ ಪರ ವಿಜಯ ಪ್ರಾಪ್ತ ಕರ್ಲಿ ಹೇ, ಅಂದರೆ ಮನುಷ್ಯ ಪ್ರಕೃತಿಯ ಎಲ್ಲ ತತ್ವಗಳ ಮೇಲೆ, ಎಲ್ಲದರ ಮೇಲೆ ವಿಜಯವನ್ನ ಪ್ರಾಪ್ತಿ ಮಾಡಿದ್ದಾನೆ. ಆದರೂ ಸಹ ಒಂದು ವಿಡಂಬನ ಅಂದ್ರೇನು? ವ್ಯಂಗ್ಯ ಏನಿದೆ ಅಂದ್ರೆ, ತನ್ನನ್ನು ತಾನು ಸ್ವಯಂ ಕೋ ನಹಿ ಪೇಚಾನ, ತನ್ನನ್ನ ತಾನು ಅರ್ಥ ಮಾಡಿಕೊಂಡಿಲ್ಲ. ಅಪ್ನೆ ಭಾಯಿ ಚಾರೆ ಕೋ ನಹಿ ಪೇಚಾನ, ತನ್ನ ಸಹೋದರತ್ವ, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಅವನಲ್ಲಿ ಬೆಳೆದಿಲ್ಲ. ಇಷ್ಟೆಲ್ಲ ಪ್ರಗತಿ ಸಾಧಿಸಿದ್ದರೂ ಸಹ ಪ್ರಕೃತಿ ಎಲ್ಲ ನದಿ, ಬೆಟ್ಟ, ಕಾಡು ಎಲ್ಲದರ ಮೇಲೆ ಅಧಿಕಾರವನ್ನು ಸಾಧಿಸಿದರೂ ಸಹ ತನ್ನನ್ನು ತಾನು ಅರ್ಥ ಮಾಡಿಕೊಂಡಿಲ್ಲ. ನಾವೆಲ್ಲರೂ ಒಂದೇ ಸೋದರತ್ವ, ಭ್ರಾತೃತ್ವದ ಭಾವನೆಯಲ್ಲಿ ಮೊಳೆದಿಲ್ಲ. ಪ್ರಕೃತಿ ಪರ ವಿಜಯ ಪ್ರಾಪ್ತ ಕರ್ನ ಮನುಷ್ಯಕ್ಕೆ ಸಾಧನ ಹೈ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪ್ರಕೃತಿಯ ಮೇಲೆ ವಿಜಯ ಸಾಧನೆ ಮಾಡುವುದು ಒಂದು ಸಾಧನ, ಒಂದು ವಸ್ತು, ಅದು ಅಷ್ಟೇ ಸಾಧನೆ ಮಾಡಿದ್ದಾನೆ. ಸಾಧನ ಅದು ಅಷ್ಟೇ, ಸಾಧನೆ ಅಲ್ಲ. ಮನುಷ್ಯ ಮಾನವಕ್ಕೆ ಬೀಚ್ ಸ್ನೇಹ ಕಾ ಬಾಂಧನ ಮನುಷ್ಯಕ್ಕೆ ಮಾನವಕ್ಕೆ ಸಿದ್ಧಿ ಹೇ. ನೋಡಿ, ಮಾನವರ ಮಧ್ಯೆ ಸ್ನೇಹದ ಬಾಂಧ ಅಂದ್ರೆ ಏನು? ಸ್ನೇಹದ ಸೇತುವೆಯನ್ನು ಕಟ್ಟುವುದು ಅವನ ಸಿದ್ಧಿ ಕೆಲಸ. ಅವನು ಸಿದ್ಧಿ ಒಂದು ಸಾಧನೆ ಮಾಡಿದಂಗೆ. ಬಟ್ ಅದನ್ನ ಸಾಧನೆಯನ್ನು ಅವನು ಮಾಡಿಲ್ಲ. ಒಂದು ಸಾಧನ, ತನ್ನ ಬುದ್ಧಿಶಕ್ತಿಯ ಮೂಲಕ ಅವನು ಒಂದು ಬುದ್ಧಿಶಕ್ತಿಯ ಸಾಧನದಿಂದ ಅವನು ಪ್ರಗತಿಯನ್ನು ಸಾಧಿಸಿದ್ದಾನೆ ಹೊರತು ಅದರ ನೈತಿಕ ಮೌಲ್ಯಗಳು ಅವನ ಸಾಧನೆಯಲ್ಲಿ, ಅವನ ಪ್ರಗತಿಯಲ್ಲಿ ಇಲ್ಲ ಅನ್ನೋ ಒಂದು ಖೇದವನ್ನ ಕವಿ ಇಲ್ಲಿ ವ್ಯಕ್ತಪಡಿಸಲು ಇಷ್ಟಪಡುತ್ತಾರೆ. जो मनुष्य दूसरे मनुष्य से प्रेम का रिश्ता जोड़कर आपसी की दूरी को मिटाए वही मानव कहलाने का अधिकारी होगा. ನೋಡಿ, ಕೊನೆಗೆ ಅವ್ರು ಹೇಳ್ತಿದ್ರೆ, ದೂಸರೆ ಮಾನವ್ ಸೆ ಪ್ರೇಮ್ ಕಾ ರಿಶ್ತಾ ಜೋಡ್ಕರ್ ಅಂದ್ರೇನು? ಪ್ರೇಮದ ರಿಶ್ತಾ ಅಂದ್ರೇನು? ಸಂಬಂಧವನ್ನ ಜೋಡಿಸಿಬಿಟ್ಟು, ದೂರಿಗೂ ತನ್ನಲ್ಲಿರುವ ಅಂತರವನ್ನ, ಮಾನವನಲ್ಲಿರುವ ಅಂತರವನ್ನ ದೂರ ಮಾಡಬೇಕು. ಅವಾಗಲೇ ಮಾನವ ತನ್ನ ಮೇಲೆ ಅಧಿಕಾರವನ್ನ ಪಡೆಯುತ್ತಾನೆ ಅನ್ನೋ ಉದ್ದೇಶದಿಂದ ಅಭಿನವ್ ಮನುಷ್ಯ ಅನ್ನೋ ಕವಿತೆಯನ್ನ ಬರೆದಿದ್ದಾರೆ. ಇದು ಪ್ರಸ್ತುತ, ಎಲ್ಲ ಕಾಲದಲ್ಲೂ ಇದು ಪ್ರಸ್ತುತವಾಗಿದೆ. ನಮ್ಮ ಸನಾತನ ಭಾರತ ಸಂಸ್ಕೃತಿಯ ಅರ್ಥವೇನು? ನಾವೆಲ್ಲರೂ ದಯೆ ಧರ್ಮದ ಮೂಲವಯ್ಯ. ಬಸವಣ್ಣರ ನೋಡಿದ್ವಿ, ಬುದ್ಧನನ್ನ ನೋಡಿದ್ವಿ, ಈ ಮಹಾನ್ ವ್ಯಕ್ತಿಗಳನ್ನ ನಾವು ನೋಡಿದ್ವಿ. ಅವರ ಉದ್ದೇಶ, ಅವರು ಇನ್ನ ನಮ್ಮ ಜೀವನದಲ್ಲಿ ಜೀವಂತವಾಗಿರೋ ಕಾರಣ ಅವರಲ್ಲಿರುವ ಒಳ್ಳೆತನ, ಬಾಯಿ ಅಂದ್ರೆ ಸೋದರತ್ವದ ಭಾವನೆ, ಮಾನವೀಯತೆಯ ಲಕ್ಷಣಗಳೆಲ್ಲ ಇದೆ. ಅದಕ್ಕೋಸ್ಕರ ಕವಿ ಈ ಉದ್ದೇಶದಿಂದ ಈ ಕವಿತೆಯನ್ನು ಬರೆದಿದ್ದಾರೆ. कवि परिचय. कवि रामधारी सिंह दिनकर जी का जन्म सन 1908 को बिहार प्रांत के मुंगेर जिले में हुआ. पहले वे रेडियो विभाग में काम करते थे. बाद में एक सरकारी कॉलेज के प्राध्यापक बने. आगे चलकर वे भारत सरकार के हिंदी सलाहकार के पद पर नियुक्त हुए. सन 1974 को उनका देहावसान हुआ. कवि की कुछ प्रमुख रचनाएं हैं: हुंकार, रेणुका, रसवंती, सामधेनी, धूप छाव, कुरुक्षेत्र, भापू, रश्मि रथी आदि. कवि की हर रचना में हृदय को प्रभावित और उत्साहित
करने की पूर्ण शक्ति है। इनकी भाषा सहज सजीव और विषय के अनुकूल है। अभिनव मनुष्य पद्य भाग ಕುರುಕ್ಷೇತ್ರ ಕೆ ಚೆಸ್ಟ್ ಸರ್ಗ್ ಸೆ ಲಿಯಾ ಗಯಾ ಹೇ. ನೋಡಿ, ಮಹಾನ್ ಕವಿ ಇವರು ರಾಮಧಾರಿ ಸಿಂಹದಿನಕರ್. ಇವರ ಜನ್ಮ 1908 ಮೇ ಆಗುತ್ತೆ ಮುಂಗೇರ್ ಜಿಲ್ಲೆಯಲ್ಲಿ. ಮುಂದೆ ಅವರು ರೇಡಿಯೋ ವಿಭಾಗದಲ್ಲಿ ಕೆಲಸ ಮಾಡುತ್ತಾರೆ. ಆಮೇಲೆ ಸರ್ಕಾರಿ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ನಿಯುಕ್ತರಾಗ್ತಾರೆ. ಮುಂದೆ ಅವರು ಸರ್ಕಾರ ಕೆ ಹಿಂದಿ ಸಲಹಾಕಾರ ಕೆ ಪದ ಪರ್ ನಿಯುಕ್ತ ಹುಯೆ. ಆಮೇಲೆ 1974 ಅಂದರೆ 1974 ಅಲ್ಲಿ ಅವರು ದೇಹಾಂತವಾಗುತ್ತೆ. ಅವರ ಪ್ರಮುಖ ರಚನಾಯಗಳು ಹೂಂಕಾರ, ರೇಣುಕಾ, ರಸವಂತಿ, ಸಾಮಧೇನಿ, ಧೂಪ್ ಚಾ, ಕುರುಕ್ಷೇತ್ರ, ಬಾಪು, ರಶ್ಮಿರತಿ ಇಂತಾದವುಗಳು. ಅವರ ರಚನೆಯಲ್ಲಿ ಕವಿ ಬರೆದಿರುವಂತಹ ಕವಿತೆಯ ರಚನೆ ಹೃದಯಕ್ಕೂ ಪ್ರಭಾವಿತ ಕರ್ನೆ ಅಂದ್ರೇನು ಅವು ಪ್ರಭಾವಿತವನ್ನು ಮಾಡುತ್ತವೆ. ಆಮೇಲೆ ಉತ್ಸಾಹಿತ ಕರ್ನೆ ಕಿ ಶಕ್ತಿ ಹೇ. ಇನ್ಕಿ ಭಾಷಾ ಸಜೀವ ಅವ್ರ ವಿಷಯಕ್ಕೆ ಅನುಕೂಲ ಅಂದ್ರೆ ಅವರ ಭಾಷೆ ಸಜೀವವಾಗಿದೆ. ಆಮೇಲೆ ವಿಷಯಕ್ಕೆ ಅನುಕೂಲ ಹೇ. ಇವರ ಕವಿತೆ ಅಭಿನವ್ ಮನುಷ್ಯ ಪದ್ಯ ಭಾಗವನ್ನು ಕುರುಕ್ಷೇತ್ರಕ್ಕೆ ಚೆಸ್ಟ್ ಸರ್ಗಸೆ ಅಂದರೆ ಕುರುಕ್ಷೇತ್ರ ಒಂದು ಕವಿತೆಯ ಸಂಕಲನ ಬರೆದಿದ್ರಲ್ಲ ಅದರಿಂದ ಚೆಸ್ಟ್ ಸರ್ಗದಲ್ಲಿ ಅದನ್ನ ಆರಿಸಿಕೊಳ್ಳಲಾಗಿದೆ. ಆಜ್ ಕಿ ದುನಿಯಾ विचित्र नवीन प्रकृति पर सर्वत्र है विजयी पुरुष आसीन हे बंधे नर के करो में वारी विद्युत भाप हुकुम पर चढ़ता उतरता है पवन का ताप हे नहीं बाकी कहीं व्यवधान लांग सकता नर सरित गिरी सिंधु एक समान. आज की दुनिया विचित्र नवीन प्रकृति पर सर्वत्र है विजयी पुरुष आसीन. ಕವಿ ಕೇಳ್ತಾ ಹೇ ಆಜ್ ಕಿ ದುನಿಯಾ ಈಗಿನ ಜಗತ್ತು ಪ್ರಪಂಚ ವಿಚಿತ್ರ ನವೀನ್ ವಿಚಿತ್ರವಾಗಿದೆ ಮತ್ತು ನವೀನವಾಗಿದೆ. ಎರಡೂ ದ್ವಂದ್ವಾರ್ಥದಲ್ಲಿ ಹೇಳ್ತಾ ಇದ್ದಾರೆ. ವಿಚಿತ್ರ ಹೇ ವಿಚಿತ್ರ ಕ ಮತ್ಲಬ್ ಅಂದ್ರೆ ನಮ್ಮ ತಿಳುವಳಿಕೆಗೆ ಮೀರಿ ಬೆಳೀತಾ ಇದೆ ಪ್ರಪಂಚ. ಅವ್ರು ನವೀನ್ ಹೇ ನವೀನ್ ಕ ಮತ್ಲಬ್ ಕ್ಯಾ ಹೇ ಆಧುನಿಕ್ ಹೇ ನಯಾ ಹೇ ನವೀನತಾ ಹೇ. प्रपंच बहुत नवीन है. ಪ್ರಕೃತಿ ಪರ್ ಸರ್ವತ್ರ ಹೇ ವಿಜಯಿ ಪುರುಷ ಆಸೀನ್. ಯಾಕೆ ನವೀನ, ಯಾಕೆ ವಿಚಿತ್ರ, ಯಾಕೆ ಇದು ದ್ವಂದ್ವನ್ನ ಕವಿ ಹೇಳ್ತಾ ಇದ್ದಾರೆ. ಪ್ರಕೃತಿ ಪರ್ ಅಂದ್ರೆ ಪ್ರಕೃತಿ ನೇಚರ್ ಮೇಲೆ, ಸರ್ವತ್ರ ಹೇ ವಿಜಯಿ ಪುರುಷ ಆಸೀನ್ ಅಂದ್ರೆ ಪ್ರಕೃತಿಯ ಒಂದು ಕಣಕಣದಲ್ಲಿಯೂ ಸಹ ಪುರುಷ ವಿಜಯಿಯಾಗಿದ್ದಾನೆ. ಅಂದ್ರೆ ತನ್ನ ಆಸೀನ್ ಅಂದ್ರೆ ಅದನ್ನ ಅಕ್ಯುಪೈ ಮಾಡಿದ್ದಾನೆ, ತನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ. ಪ್ರಕೃತಿಯನ್ನ ತನ್ನ ಅಂಗೈನಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದ್ದಾನೆ. ಮನುಷ್ಯ ವಿಜಯವನ್ನ ಸಾಧಿಸಿದ್ದಾನೆ, ಅಜೇಯನಾಗಿದ್ದಾನೆ. ಎದರ ಮೇಲೆ ಅಜೇಯನಾಗಿದ್ದಾನೆ? ಪ್ರಕೃತಿ ಮೇಲೆ. ಪ್ರಕೃತಿಯ ಅಧೀನ, ಪ್ರಕೃತಿ ಮನುಷ್ಯನ ಅಧೀನವಾಗಿದೆ ಅಂತ ಕವಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ. ಯಾವ ರೀತಿಯ ಅಧೀನವಾಗಿದೆ, ಯಾಕೆ ಆಧುನಿಕತೆಯನ್ನು ನಾವು ನೋಡ್ತಾ ಇದ್ದೀವಿ ಈಗಿನ ಪ್ರಪಂಚದಲ್ಲಿ ಅಂದ್ರೆ ಹೇ ಬಂಧೆ ನರ್ಕೆ ಕರೋಮೆ ವಾರಿ ವಿದ್ಯುತ್ ಭಾಪ್ ಅಂದ್ರೆ ಹೇ ಬಂಧೆ ಅಂದ್ರೆ ಬಂಧನದಲ್ಲಿದೆ. ಏನೇನು ನರಕೆ ಕರೋ ಅಂದ್ರೆ ಕೈ, ಹಾತ್ ನರಕೆ ನರ ಅಂದ್ರೆ ಮನುಷ್ಯನ ಕೈಯಲ್ಲಿ ಅವು ಬಂಧಿತವಾಗಿದ್ದೇವೆ. ಯಾವ್ಯಾವ ಪ್ರಕೃತಿ ಯಾವ ರೀತಿ ಬಂಧಿತವಾಗಿದೆ? ವಾರಿ ಅಂದ್ರೆ ಜಲ್ ಪಾನಿ ನೀರು, ವಿದ್ಯುತ್ ಭಾಪ್ ಅಂದ್ರೆ ವಿದ್ಯುತ್ತನ್ನ ಎಲೆಕ್ಟ್ರಿಸಿಟಿಯನ್ನ, ಭಾಪ್ ಕ ಮತ್ಲಬ್ ಕ್ಯಾ ಹೇ ವೇಪರ್ ಸ್ಟೀಮ್. ಇವೆಲ್ಲ ಏನು ಮನುಷ್ಯನ ಕೈಯಲ್ಲಿ ಅವನ ಅಂಕೆಯಲ್ಲಿದೆ, ಕೈಯಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ನೀರು ಹರಿಯುವಂತ ನೀರು ಅವನ ಕೈಯಲ್ಲಿದೆ. ಹರಿಯುವಂತ ನೀರಿಗೆ ಡ್ಯಾಮ್ ಅನ್ನ ಕಟ್ಟಿದ, ಎಲೆಕ್ಟ್ರಿಸಿಟಿಯನ್ನು ಉತ್ಪಾದನೆ ಮಾಡಿದಾನೆ, ಸ್ಟೀಮಿಂದನೂ ಶಕ್ತಿಯನ್ನು ಪಡೀತಾ ಇದ್ದಾನೆ. ಈ ರೀತಿ ಮನುಷ್ಯ ತನ್ನ ಅಂಕೆಯಲ್ಲಿ ಎಲ್ಲಾ ಪ್ರಕೃತಿಯ ಪ್ರತಿಯೊಂದು ಕಣವನ್ನು ಇಟ್ಟುಕೊಂಡಿದ್ದಾನೆ ಅನ್ನೋ ಒಂದು ಉದ್ದೇಶದಿಂದ ಕವಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹುಕುಂ ಪರ್ ಚಡ್ತಾ ಉತರ್ತಾ ಹೇ ಪವನ್ ಕಾ ತಾಪ್. ಹುಕುಂ ಕಾ ಮತ್ಲಬ್ ಕ್ಯಾ ಹೇ ಆಜ್ಞಾ, ಆರ್ಡರ್, ಆದೇಶ್. ಪರ್ ಚಡ್ತಾ ಉತರ್ತಾ ಹೇ ನೋಡಿ, ಚಡನ ಉತ್ತರನ ಆಪೋಸಿಟ್ ವರ್ಡ್ಸ್ ಇಲ್ಲಿ. ಚಡ್ತಾ ಉತರ್ತಾ ಹೇ ಪವನ್ ಕಾ ತಾಪ್. ಪವನ್ ಅಂದ್ರೆ ವಾಯು, ಗಾಳಿಯ ತಾಪ್ ಅಂದ್ರೆ ಟೆಂಪರೇಚರ್. ಟೆಂಪರೇಚರ್ನ ಅವನು ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಪ್ರಕೃತಿಯನ್ನ ತನ್ನ ಅಧೀನದಲ್ಲಿ ಇಟ್ಕೊಂಡು ಗಾಳಿಯನ್ನ ಯಾವ ರೀತಿ ನಾವು ಮನೆಯಲ್ಲಿ ಎಕ್ಸಾಂಪಲ್ ನೋಡ್ಬೋದು. ಮನೆಯಲ್ಲಿರುವಂಥ ನಮ್ಮ ಫ್ಯಾನ್ ಆಗಿರ್ಬೋದು, AC ಆಗಿರ್ಬೋದು, ಅಲ್ಲಿ ನಾವು ಕುತ್ಕೊಂಡೇನೆ ತನ್ನ ರಿಮೋಟ್ ಇಂದ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದೇನೆ. ಅಷ್ಟು ಬುದ್ಧಿವಂತ. ಇದೆಲ್ಲ ಮಾಡಕ್ಕೆ ಕಾರಣ ಮನುಷ್ಯನಲ್ಲಿರೋ ಒಂದೇ ಒಂದು ಅಂದ್ರೆ ಅವನು ಯೋಚನೆ ಮಾಡುವಂತ ಇದು ಶಕ್ತಿ. ಹೇ ನಹಿ ಬಾಕಿ ಕಹಿ ವ್ಯವಧಾನ್. ಎಲ್ಲೂ ಅವನಿಗೆ ವ್ಯವಧಾನವಿಲ್ಲ. ವ್ಯವಧಾನ ಅಂದ್ರೇನು? ರುಕಾವಟ್
ಡಿಸ್ಟರ್ಬೆನ್ಸ್, ಎಲ್ಲೋ ಅವನಿಗೆ ರುಕಾವಟ್ಟಿಲ್ಲ. ಅವನು ಮುಂದೆ ಮುನ್ನುಗ್ತಾ ಇದ್ದಾನೆ. ಯಾವ ರೀತಿ ಮುನ್ನುಗ್ತಾನೆ? ಮುಂದೆ ಬನ್ನಿ. ಲಾಂಗ್ ಸಕ್ತಾ ನರ್ ಸರಿತ್ ಗಿರಿ ಸಿಂಧು ಏಕ್ ಸಮ ಲಾಂಗ್ನ ಅಂದರೆ ಜಂಪ್ ಮಾಡ್ತಾ ಇದ್ದಾನೆ. ಪ್ರಕೃತಿಯ ಸುತ್ತಲೂ ಅವನು ಜಂಪ್ ಮಾಡ್ತಾ ಇದ್ದಾನೆ. ಯಾವ ರೀತಿ ಜಂಪ್ ಮಾಡ್ತಾನೆ? ಆಂಜನೇಯ ಯಾವ ರೀತಿ ಲಂಕೆಗೆ ಜಂಪ್ ಮಾಡ್ದ ಅದೇ ರೀತಿ ಇವನು ಸಹ ಸರಿತ್ ಅಂದ್ರೇನು? ಸರಿತ್ ಅಂದರೆ ಸರಿತಾ ನದಿಯಲ್ಲಿ ತನ್ನ ಹಾರಾಡ್ತಾ ಇದ್ದಾನೆ. ಅಂದರೆ ತನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ. ಅಂದರೆ ನದಿಗೆ ಆಣೆಕಟ್ಟನ್ನು ಕಟ್ಟಿದ, ಆ ತಡೆಗೋಡನ್ನೇ ಹಾಕಿದ, ನೀರನ್ನು ಶೇಖರಣೆ ಮಾಡಿಕೊಂಡ, ತನ್ನ ಪ್ರಕೃತಿ ಸೌಂದರ್ಯವನ್ನು ತನ್ನ ಅಂಕೆಯಲ್ಲಿ ಇಟ್ಕೊಂಡ. ಆಮೇಲೆ ಪರ್ವತಗಳ ಮೇಲೆ ತನ್ನ ಆಧಿಪತ್ಯ ಸ್ಥಾಪಿಸಿದ್ದಾನೆ. ಅಲ್ಲಿ ರೆಸಾರ್ಟ್ ಮಾಡ್ಕೊಂಡಿದ್ದಾನೆ, ಸ್ಟೇ ಹೋಮ್ಗಳನ್ನು ಮಾಡ್ಕೊಂಡಿದ್ದಾನೆ. ಪ್ರಕೃತಿಯ ಸೌಂದರ್ಯದಲ್ಲಿ ತನ್ನನ್ನು ತಾನು ಅನುಭವಿಸ್ತಾ ಇದ್ದಾನೆ. ಸಿಂಧು ಅಂದ್ರೇನು? ಸಾಗರದಲ್ಲೂ ಸಹ ತನ್ನ ಸೇನೆಯನ್ನು ಇಟ್ಟ, ಅಲ್ಲೂ ಸಹ ತನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ. ಇದು ನನ್ನ ತಡೆ, ಇದು ನನ್ನ ಬಾರ್ಡರ್ ಅನ್ನೋ ಒಂದು ರೀತಿಯಲ್ಲಿ ತನ್ನ ಆಧಿಪತ್ಯವನ್ನು ಸ್ಥಾಪಿಸಿದ್ದಾನೆ ಮಾನವ. ಯಾಕೆ ಇದು ಈ ಕವಿತೆಯಲ್ಲಿ ಕವಿ ಹೇಳುವ ಒಂದು ವಿಚಾರವೇನೆಂದರೆ, ಮನುಷ್ಯನು ತನ್ನ ಬುದ್ಧಿಶಕ್ತಿಯಿಂದ, ತನ್ನ ಪ್ರಾಬಲ್ಯದಿಂದ, ತನ್ನ ಶಕ್ತಿಯಿಂದ ಪ್ರಕೃತಿಯನ್ನು ತನ್ನ ಅಂಕೆಯಲ್ಲಿ ಇಟ್ಕೊಂಡಿದ್ದಾನೆ. ಇದು ಮನುಷ್ಯನ ಪ್ರಗತಿ. ಯಾವ ರೀತಿ ನೋಡಿ, ಸರ್ವತ್ರ ಅಂದ್ರೇನು? ಎಲ್ಲ ಕಡೆಗೂ ತನ್ನ ವಿಜಯವನ್ನು ಸ್ಥಾಪನೆ ಮಾಡಿದ್ದೀನಿ. ವಿಜಯೀ ಪುರುಷ ಅಂದರೆ ವಿಜಯ ಆಗಿದ್ದಾನೆ. ವಿಜಯ ಅಂದ್ರೇನು? ಜಯ ಸಿಕ್ಕಿದೆ. ಬಂದೆ ಅಂದರೆ ಈ ಪ್ರಕೃತಿನೇ ಅದ್ರ ಕೈಯಲ್ಲಿದೆ. ಯಾವ್ಯಾವು? ವಾರಿ, ನೀರು, ವಿದ್ಯುತ್ತು, ಭಾಪ್ ಎಲ್ಲದರ ಕೈಯಲ್ಲಿದೆ. ಹುಕುಂ ಕರ್ತಾ ಹೇ, ಆರ್ಡರ್ ಮಾಡ್ತಾನೆ. ತನ್ನ ಅಂಕೆಯಲ್ಲಿ ಆಟ ಆಡಿಸ್ತಾನೆ. ಪವನ್ ಕಾ ತಾಪ್, ಗಾಳಿಯ ಒಂದು ಟೆಂಪರೇಚರನ್ನು ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅವನಿಗೆ ಯಾವುದು ರುಕಾವಟ್ ಅಂದ್ರೇನು? ಅವನಿಗೆ ಯಾವುದು ತೊಂದರೆ ಇಲ್ಲ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ. ಅಷ್ಟು ವೇಗವಾಗಿ, ವಾಯು ವೇಗ ಅಂತ ನಾವು ಹೇಳ್ಬೋದು, ಆ ವೇಗದಲ್ಲಿ ತಾನು ಬೆಳೀತಾ ಹೋಗ್ತಾನೆ. ಲಾಂಗ್ ಸಕ್ತಾ ಹೇ ಸರಿತ್ ಗಿರಿ ಸಿಂಧು ಅಂದ್ರೇನು? ನದಿಯನ್ನು, ಬೆಟ್ಟವನ್ನು, ಸಾಗರವನ್ನು ಎಲ್ಲವನ್ನು ಅಷ್ಟು ಅದು ಬೆಳೀತಾ ಮುನ್ನುಗ್ತಾ ಇದ್ದಾನೆ. ಅದಕ್ಕೆ ಕವಿ ಇಲ್ಲಿ ಒಂದು ವಿಚಾರ ಹೇಳಿದರು. ಫಸ್ಟ್ ಒಂದು ಲೈನಲ್ಲಿ, ವಿಚಿತ್ರ ಆಜ್ ಕಿ ದುನಿಯಾ ವಿಚಿತ್ರ ನವೀನ್ ಹೇ, ಅಂದರೆ ಈಗಿನ ಜಗತ್ತು ವಿಚಿತ್ರವಾಗಿದೆ, ನವೀನವಾಗಿದೆ. ಈ ಒಂದು ಅಂಶಗಳನ್ನು ನೋಡಿದಾಗ ನಮಗೆ ಅನಿಸುತ್ತೆ, ನಮ್ಮನ್ನು ನಾವು ಒಂದು ಹಿನ್ನೋಟವನ್ನು ನಾವು ನೋಡಿದಾಗ ನಮಗನಿಸುತ್ತೆ ವಿಚಿತ್ರವಾಗಿದೆ. ಎಷ್ಟು ಅದ್ಭುತ ಪ್ರಗತಿಯನ್ನು ಮಾಡಿದ್ದೀವಲ್ಲ ನಾವು, ಎಷ್ಟು ಆಧುನಿಕವಾಗಿದ್ದೀವಲ್ಲ, ನಮಗೆ ಯಾರು ಸರಿಸಾಟಿ ಇಲ್ಲ ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಬರುತ್ತೆ. ಯಾ ಮನುಷ್ಯ ಜಿಸ್ಕಾ ಗಗನ್ ಮೇ ಜಾ ರಹಾ ಹೇ ಯಾನ್ ಕಾಂಪತೆ ಜಿಸ್ಕೆ ಕರೋಂಕೋ ದೇಖ್ ಕರ್ ಪರಮಾಣ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರೆ. ಯಾ ಮನುಷ್ಯ, ಈ ಮನುಷ್ಯ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಮುಂದೆ ಜಿಸ್ಕಾ ಗಗನ್ ಮೇ ಜಾ ರಹಾ ಹೇ ಯಾನ್ ಅಂದರೆ ಗಗನ, ಆಕಾಶದಲ್ಲಿ ಅವನು ಯಾನ ಮಾಡ್ತಾ ಇದ್ದಾನೆ, ಟ್ರಾವೆಲ್ ಮಾಡ್ತಾ ಇದ್ದಾನೆ, ಆಕಾಶದಲ್ಲೆಲ್ಲ ಹಾರಾಡ್ತಾ ಇದ್ದಾನೆ. ಅವನು ಹಾರಾಡೋ ರೀತಿಯನ್ನು ನೋಡಿ, ಕಾಂಪತೆ ಜಿಸ್ಕೆ ಕರೋಂಕೋ ದೇಖ್ ಕರ್ ಪರಮಾಣ್, ಅವನ ಕೈಗಳನ್ನು ನೋಡಿಬಿಟ್ಟು ಪರಮಾಣ್ ಅಂದರೆ ಆ ಆಟಮ್ ಬಾಂಬ್ಗಳೆಲ್ಲ, ವಿಸ್ಫೋಟಕಗಳೆಲ್ಲ ನಡುಗ್ತಾ ಇದ್ದಾವೆ. ಮುಂದೆ ಏನು ಮಾಡ್ಬೋದು ಮನುಷ್ಯ, ಏನು ಧ್ವಂಸ ಕೆಲಸವನ್ನು ಮಾಡ್ಬೋದು ಅನ್ನೋ ಒಂದು ಕಲ್ಪನೆಯಲ್ಲಿ ಕವಿ ಹೇಳ್ತಾ ಇದ್ದಾರೆ. ಮುಂದೆ ಅವನಲ್ಲಿ ಏನು ವಿನಾಶಕ ಕೆಲಸಗಳಾಗ್ಬೋದು ಅನ್ನೋ ಒಂದು ಕಲ್ಪನೆ ಇಲ್ಲಿದೆ. ಇದು ಒಂದು ನಾನು ಎಕ್ಸಾಂಪಲ್ ಕೊಡ್ಬೋದು. ಇಲ್ಲಿ ಆಲ್ಫ್ರೆಡ್ ನೊಬೆಲ್ ಎಂಬ ಸಂಶೋಧಕ ಏನು ಕಂಡಿಡ್ದ? ಸ್ಫೋಟಕವನ್ನು, ಡೈನಮಿಕ್ಕನ್ನು ಕಂಡಿಡಿದಾಗ ಅವನಿಗೆ ಭಾಳ ಖುಷಿ ಆಯಿತು, ನಾನು ಕಂಡಿಡಿದ್ಬಿಟ್ಟೆ ಅಂತ. ಅದನ್ನು ಬಂಡೆಗಳನ್ನು, ಬೆಟ್ಟಗಳನ್ನು ಉರುಳಿಸಿಕೆ ಕಂಡಿಡಿದಂಥದ್ದನ್ನು ಯುದ್ಧದಲ್ಲಿ ಉಪಯೋಗ ಮಾಡಿದರು. ಯುದ್ಧದಲ್ಲಿ ಉಪಯೋಗ ಮಾಡಿದಾಗ ಎಲ್ಲ ಜನಗಳಿಂದ ಅವನಿಗೆ ತಿರಸ್ಕಾರ ಬಂತು. ಅದನ್ನು ನೋಡಿದ ಜನಗಳ ವಿನಾಶ ಆಗೋದು ಯುದ್ಧದಲ್ಲಿ. ಆ ಬಾಂಬ್ ಸ್ಫೋಟವನ್ನು ನೋಡಿಬಿಟ್ಟು ಅವನಿಗನ್ನಿಸ್ತು, ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ನನ್ನಿಂದ ಭಾಳ ತಪ್ಪಾಯಿತು ಅನ್ನೋ ಒಂದು ಪಶ್ಚಾತ್ತಾಪ ಅವನಿಗೆಲ್ಲ ಆಯಿತು. ಆವಾಗ ಅವನೇನು ಮಾಡಿಬಿಟ್ಟ, ಅದರಿಂದ ಬಂದಿರೋಂಥ ದುಡ್ಡನ್ನು ಇಟ್ಟುಬಿಟ್ಟು ಅದನ್ನು ನೋಬೆಲ್ ಪಾರಿತೋಷಕವನ್ನು ಎದಕ್ಕೋಸ್ಕರ ಅವನು ಕೊಡೋಕ್ಕೆ ಇಷ್ಟಪಟ್ಟ? ಶಾಂತಿಗಾಗಿ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದವ್ರಿಗಾಗಿ ಇಟ್ಟ. ಅದನ್ನು ಆಗಿನ ಕಾಲದಲ್ಲಿ ಅವನಿಗೆ ಅನ್ನಿಸ್ತು, ನಾನು ಕಂಡಿಡಿದಿದ್ದು ತಪ್ಪಾಗ್ಬಿಡ್ತು, ಮನುಷ್ಯ ಇದನ್ನು ವಿನಾಶಕ್ಕಾಗಿ ಉಪಯೋಗಿಸ್ತಾನೆ ಅನ್ನೋ ಒಂದು
ಕಲ್ಪನೆ ಅವನಿಗೆ ಬಂದಾಗ ತನ್ನ ಪ್ರಾಯಶ್ಚಿತ್ತಕ್ಕೋಸ್ಕರ ಇದನ್ನು ನೋಬೆಲ್ ಪಾರಿತೋಷಕವನ್ನು ಇಟ್ಟ ಎನ್ನೋ ಒಂದು ಉದಾಹರಣೆಯನ್ನು ನಾನಿಲ್ಲಿ ಕೊಡ್ಬೋದು. ಪರಮಾಣು ಅಂದರೆ ಆಟಮ್ ನೋಡಿಬಿಟ್ಟು ಈಗ ನೋಡ್ತಾ ಇದ್ದೀವಿ ನಾವು ಪ್ರಸ್ತುತ ಸ್ಥಿತಿಯಲ್ಲಿ ಎಷ್ಟು ವಿಧ್ವಂಸಕ ಕೆಲಸಗಳಾಗ್ತದೆ ಮಾನವನಲ್ಲಿ. ಇದಕ್ಕೆ ಆಗಕ್ಕೆ ಕಾರಣ ಏನು? ಮಾನವನಲ್ಲಿರುವ ಇಲ್ಲದೇ ಇರುವಂತಹ ನೈತಿಕ ತತ್ವಗಳು. या मनुष्य जो सृष्टि का श्रृंगार, ज्ञान का विज्ञान का आलोक का आगार, व्योम से पाताल तक सब कुछ इसे है ज्ञेय, पर ना या परिचय मनुज का या ना उसका ಶ್ರೇಹ. ನೋಡಿ ಮುಂದೆ ಹೇಳ್ತಾರೆ, ಯಾ ಮನುಜ್ ಜೋ ಸೃಷ್ಟಿ ಕ ಶೃಂಗಾರ್, ಯಾ ಮನುಜ್ ಈ ಮನುಷ್ಯ ಇದನ್ನಲ್ಲ, ಇವನು ಏನು ಸೃಷ್ಟಿ ಕ ಶೃಂಗಾರ್, ಸೃಷ್ಟಿ ಪ್ರಕೃತಿಯ ಒಂದು ಶೃಂಗಾರ ಇವನು. ನಾವು ಶೃಂಗಾರ ಅಂದ್ರೇನು? ಒಂದು ಅಲಂಕಾರಿಕ ವಸ್ತು ಥರ ಇವನು. ಯಾಕೆಂದರೆ ಪ್ರಕೃತಿಯನ್ನೇ ತನ್ನ ಅಧೀನದಲ್ಲಿಟ್ಕೊಂಡು ಅದನ್ನು ಸುಂದರವಾಗಿ ಅಲಂಕೃತವಾಗಿ ಮಾಡಿದ್ದಾನೆ. ಮತ್ತೆ ಮುಂದೆ ಜ್ಞಾನಕ ಯಾವ ರೀತಿ ಮಾಡಿದ್ದಾನೆ? ಜ್ಞಾನಕ ವಿಜ್ಞಾನಕ ಆಲೋಕಕ ಆಗಾರ್, ಅವನು ಚಿಂತನೆಯಿಂದ ಜ್ಞಾನವನ್ನು ಪಡೆದ, ಜ್ಞಾನದಲ್ಲಿ ಸಾಧನೆ ಮಾಡಿದ. ವಿಜ್ಞಾನದಲ್ಲಿ ನಾವು ನೋಡ್ತೈತೆ ಎಷ್ಟು ತರಕ್ಕಿಗಳನ್ನು, ಎಷ್ಟು ಅಭಿವೃದ್ಧಿಯನ್ನು, ಎಷ್ಟು ಆವಿಷ್ಕಾರಗಳನ್ನು ಮಾಡಿದ್ದಾನೆ. ಮುಂದೆ ಆದಿಮಾನವನಿಗೆ ಏನೂ ಗೊತ್ತಿರಲಿಲ್ಲ. ಅವನು ಯಾವ ರೀತಿ ಒಂದು ಮನೆ ಮಾಡ್ದ, ಎಲ್ಲದನ್ನು ಮಾಡ್ತಾ ಆಕಾಶದಲ್ಲಿ ಆರೋದನ್ನೆಲ್ಲ ಮಾಡಿಬಿಟ್ಟ, ತನ್ನ ಸಾಧನೆಯನ್ನು ಮಾಡಿದ್ದಾನೆ. ಆಲೋಕಕ ಆಗಾರ್, ಆಲೋಕ ಅಂದ್ರೇನು? ಜ್ಞಾನದ ಆಗಾರ್ ಅಂದರೆ ಬರೀ ವಿಜ್ಞಾನ ಅಷ್ಟೇ ಅಲ್ಲ ಅವನ ಸಾಧನೆ. ಮುಂದೆ ಆಲೋಕ ತತ್ವಶಾಸ್ತ್ರದಲ್ಲೂ ಆಧ್ಯಾತ್ಮಿಕದಲ್ಲೂ ಸಹ ಅವನು ಸಾಧನೆಯನ್ನೇ ಮಾಡಿದ್ದಾನೆ. ನಾವು ನೋಡ್ಬೋದು, ನಾವು ಋಷಿ ಮುನಿಗಳು ಎಷ್ಟೆಲ್ಲ ತಪಸ್ಸನ್ನು ಮಾಡಿ ತಪಶಕ್ತಿಯನ್ನು ಪಡೆದಿದ್ದಾರೆ. ಭಂಡಾರ್ ಎಲ್ಲ ಜ್ಞಾನ ವಿಜ್ಞಾನ ಆಲೋಕದಲ್ಲಿಯೂ ಸಹ ಅವನು ತನ್ನ ಆಗಾರ ಅಂದ್ರೇನು? ಭಂಡಾರವೇ ಅವನ ಹತ್ರ ಇದೆ, ಜ್ಞಾನದ ಭಂಡಾರವೇ ಅವನ ಕೈಯಲ್ಲಿದೆ. ಮುಂದೆ ಯೋಮ್ ಸೆ ಪಾತಾಲು ತಕ್ ಸಬ್ ಕುಚ್ ಇಸೇ ಹೇ ಜ್ಞೇಹ. ಯೋಮ್ ಅಂದ್ರೇನು? ಆಕಾಶದಿಂದ ಆಕಾಶ ಮತ್ತು ಪಾತಾಳ ಅಂದರೆ ಪಾತಾಳ ಲೋಕ, ಭೂಲೋಕದಲ್ಲೂ ಸಹ ಅವನು ಸಬ್ ಕುಚ್ ಇಸೇ ಹೇ ಜ್ಞೇಹ ಅಂದರೆ ಅವನಿಗೆ ಜ್ಞಾನ ಇದೆ, ನಾಲೆಡ್ಜ್ ಇದೆ. ಆಕಾಶದಲ್ಲಿ ಹಾರಾಡ್ತಾನೆ, ಆಕಾಶದಲ್ಲಿ ಏನೇನಿದೆ, ಯಾವ ಸೌರಮಂಡಲದಲ್ಲಿ ಏನಿದೆ, ಯಾವ ರೀತಿ ಹೋಗ್ಬೋದು, ಮಂಗಳ ಗ್ರಹಕ್ಕೂ ಹೋದ, ಚಂದ್ರಲೋಕಕ್ಕೂ ಹೋದ, ಅದೆಲ್ಲವನ್ನ ನೋಡ್ದ. ಇದರಲ್ಲಿ ಹಿಂಗೇ ಇದೆ ಅನ್ನೋ ಒಂದು ಪರಿಕಲ್ಪನೆ ಅವನಿಗೆ ಬಂತು. ಪಾತಾಳ ಅಂದರೆ ಭೂಗರ್ಭದಲ್ಲಿ ಏನೇನಿದೆ ಅನ್ನೋ ಒಂದು ಜ್ಞಾನನೂ ಅವನಿಗಿದೆ. ಈ ಎಲ್ಲ ಸಾಧನೆ ನೋಡಿ, ಮನುಷ್ಯ ಎಷ್ಟೆಲ್ಲ ಸಾಧನೆಗಳನ್ನು ಮಾಡ್ತಾ ಬಂದ. ಆದರೆ ಮಾಡ್ತಾ ಪರ್ ಅಂದರೆ ಆದರೆ, ಬಟ್ ನಾ ಯಾ ಪರಿಚಯ ಮನುಜ್ ಕಾ ಯಾ ನಾ ಉಸ್ಕಾ ಶ್ರೇಯ ಅಂದರೆ ಇದು ಅಲ್ಲ, ಇದು ಅವನ ಮನುಷ್ಯನ ಪರಿಚಯವಲ್ಲ, ಅವನ ಐಡೆಂಟಿಟಿ ಅಲ್ಲ. ಅದು ಏನು? ಯಾ ನಾ ಉಸ್ಕಾ ಶ್ರೇಯ, ಇದು ಅವನ ತಿಳುವಳಿಕೆಯಲ್ಲ. ಏನು ಹೇಳ್ತಾ ಇದ್ರೆ ಮುಂದೆ ಕವಿ ತಮ್ಮ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶ್ರೇಯ ಉಸ್ಕಾ ಬುದ್ಧಿ ಪರ್ ಚೈತನ್ಯ ಉರ್ ಕಿ ಜೀತ್, ಶ್ರೇಯ ಮಾನವ್ ಕಿ ಅಸೀಮಿತ್ ಮಾನವೋं से प्रीत, एक नर से दूसरे के बीच का व्यवधान तोड़ दे, जो बस वही ज्ञानी वही विद्वान और मानव भी वही. श्रेय उसका बुद्धि पर चैतन्य उर की जीत, श्रेय मानव की असीमित मानवों से प्रीत ಅಂದರೆ ಶ್ರೇಯ, ಅವನ ಶ್ರೇಯ ಏನು, ಅವನ ಜಾಣಕಾರಿ ಏನು, ಅವನ ತಿಳುವಳಿಕೆ ಏನು, ಅವನಿಗೇನು ಇರಬೇಕು. ಬುದ್ಧಿ ಪರ್ ಚೈತನ್ಯ ಉರ್ ಕಿ ಜೀತ್, ಅವನ ಬುದ್ಧಿ ಮೇಲೆ, ಅವನ ಬುದ್ಧಿವಂತಿಕೆ ಮೇಲೆ ಇಷ್ಟೆಲ್ಲ ಸಾಧನೆ ಮಾಡಿದಾನೆ. ಅದರ ಬದಲಾಗಿ ಚೈತನ್ಯ ಉರ್ ಕಿ ಜೀತ್ ಅಂದರೆ ಚೈತನ್ಯದಾಯಕ ಹೃದಯದ ಒಂದು ತಿಳುವಳಿಕೆ ಇರಬೇಕು, ಹೃದಯ ವೈಶಾಲ್ಯತೆ ಅವನಲ್ಲಿರಬೇಕು ಅಂತ ಹೇಳ್ತಾ ಇದ್ದಾರೆ. ಶ್ರೇಯ ಮನುಷ್ಯಕಿ ಅಸೀಮಿತ್ ಮಾನವೋಂ ಸೆ ಪ್ರೀತ್, ಅವನ ಶ್ರೇಯ ಅಂದ್ರೇನು? ಅವನ ಯಶಸ್ಸು ಎಲ್ಲಿರಬೇಕಂದ್ರೆ ಮಾನವಕ್ಕೆ ಅಸೀಮಿತ್ ಮಾನವೋಂ ಸೆ ಪ್ರೀತ್ ಅಂದರೆ ಮಾನವಗಳ ಅಸಂಖ್ಯಾತ ಮಾನವರ ಮೇಲೆ ಅವನ ಪ್ರೀತಿಯನ್ನು ತೋರಿಸಬೇಕು. ನಾವೆಲ್ಲರೂ ಒಂದೇ ಅವನ ಭಾವನೆ ಅವರಲ್ಲಿ ಬರಬೇಕು. ಅದೇ ಅವನ ಶ್ರೇಯ, ಅದೇ ಅವನ ಯಶಸ್ಸು ಅಂತ ಹೇಳ್ತಾ ಇದ್ದಾರೆ. ಮನುಷ್ಯಕ್ಕೆ ಅಸೀಮಿತ ಮಾನವೋಂ ಸೆ ಪ್ರೀತ್ ಅಂದರೆ ಮಾನವರ ಎಲ್ಲರ ಹೃದಯವನ್ನ ಗೆಲ್ಲಬೇಕು, ನನ್ನಂಗೆ ಬೇರೆಯವರನ್ನು ತಿಳುವಳಿಕೆ ಅವನಿಗೆ ಬರಬೇಕು, ಆವಾಗಲೇ ಅವನ ಶ್ರೇಯಸ್ಸು ಯಶಸ್ಸು ಅವನಿಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಏಕ್ ನರ್ ಸೆ ದೂಸರೆ ಕೆ ಬೀಚ್ ಕಾ ವ್ಯವಧಾನ್ ತೋಡ್ ದೇ, ಜೋ ಬಸ್ ವಹಿ ಜ್ಞಾನಿ ವಹಿ ವಿದ್ವಾನ್. ನೋಡಿ ಮುಂದೆ ಎಷ್ಟು ಚೆನ್ನಾಗಿ ಸ್ಪಷ್ಟಪಡಿಸ್ತಾರೆ. ಏಕ್ ನರ್ ಸೆ ದೂಸರೆ ಕೆ ಬೀಚ್ ಕ ವ್ಯವಧಾನ್ ಅಂದರೆ ನರ್ ಅಂದ್ರೆ ಮನುಷ್ಯ, ಒಬ್ಬ ಮನುಷ್ಯರ ನಡುವೆ ಅಂದರೆ ಇಬ್ಬರ ನಡುವೆ ಇರುವಂಥ ಭಿನ್ನಾಭಿಪ್ರಾಯವನ್ನ
ತೊಡರನ್ನು, ತೊಂದರೆಯನ್ನು ಅಥವಾ ಅವ್ರು ಏನೇ ಇದಿರಲಿ, ಡಿಫ್ರೆನ್ಸ್ ಇರಲಿ, ಅದನ್ನು ಏನು ಮಾಡಬೇಕು, ತೋಡನ ಅಂದರೆ ಮುರಿಬೇಕು, ಒಡೆದಾಕಬೇಕು. ಜೋ ಬಸ್ ವಹಿ ಜ್ಞಾನಿ, ಯಾರು ಎಲ್ಲರೂ ಒಂದೇ ಅನ್ನೋ ಒಂದು ತಿಳುವಳಿಕೆ, ತೊಡರನ್ನು, ತೊಂದರೆಯನ್ನು ಅಥವಾ ಏನೇ ರುಕಾವಟ್ಟಿರಲಿ ಎಲ್ಲದನ್ನು ತೆಗೆದು ಹಾಕಿದಾಗ ಅದೇ ಏನು ಒಬ್ಬ ವಹಿ ಜ್ಞಾನಿ, ಅವನೇ ಜ್ಞಾನಿ. ಒಬ್ಬ ಸಾಮಾನ್ಯ ಮನುಷ್ಯನಲ್ಲೂ ಸಹ ಒಳ್ಳೆ ತಿಳುವಳಿಕೆ ಇದ್ದಾಗೆ ಅವನೇ ಜ್ಞಾನಿ. ವಹಿ ವಿದ್ವಾನ್, ಅವನೇ ವಿದ್ವಾಂಸ, ಅವನೇ ಒಬ್ಬ ದೊಡ್ಡ ವ್ಯಕ್ತಿ ಅನ್ನೋ ಒಂದು ತಿಳುವಳಿಕೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರ ಮಾನವ್ ಬಿ ವಹಿ, ಅವನೇ ಮನುಷ್ಯ. ಯಾರಲ್ಲಿ ಸಹೋದರತ್ವ ಭಾವನೆ ಇರುತ್ತೆ, ಸಾಮರಸ್ಯ ಇರುತ್ತೆ, ಅವನೇ ಮನುಷ್ಯ. ನೋಡಿ, ನಾವು ಸ್ವಾಮಿ ವಿವೇಕಾನಂದರನ್ನು, ರಾಮಕೃಷ್ಣ ಪರಮಹಂಸರನ್ನು, ಮಹಾ ವಿದ್ವಾನ್ ಸರನ್ನು ನಾವು ಇನ್ನೂ ನೆನೆಸ್ತಾ ಇದ್ದೀವಿ. ಯಾಕೆ? ಅವರೆಲ್ಲ ಇದ್ದಂಥ ಹೃದಯ ವೈಶಾಲ್ಯವನ್ನು, ನನ್ನಂಗೆ ಎಲ್ಲರಿಗೂ ಜ್ಞಾನ ಬೇಕು, ಎಲ್ಲರಿಗೂ ಬೆಳಕು ಬೇಕು ಅನ್ನೋ ರೀತಿ ಅವರು ಯಾವ ರೀತಿ ಕೆಲಸ ಮಾಡಿದರು, ಈಗಲೂ ಈಗಲೂ ಸಹ ನಮ್ಮ ನಡುವೆ ಮಹಾನ್ ವ್ಯಕ್ತಿಗಳಿದ್ದಾರೆ. ಉದಾಹರಣೆಗೆ ನೋಡಿ, ಸುಧಾಮೂರ್ತಿ ಅಂದರೆ ಮನುಷ್ಯ ಕುಲಕ್ಕೆ ಅವರು ಒಂದು ಉದಾಹರಣೆ. ಎಷ್ಟು ದಾನ ಧರ್ಮ ಮಾಡ್ತಾ ಇದ್ದಾರೆ. ಅದೇ ರೀತಿ ಡಾಕ್ಟರ್ ಮಂಜುನಾಥರಾಗಿರ್ಬೋದು, ದೇವಿ ಶೆಟ್ಟಿ ಆಗಿರ್ಬೋದು, ಮತ್ತು ಗುರುರಾಜ್ ಕರ್ಜ್ಗಿಯವರು ಸಹ ನೋಡಿ, ಅವರು ಒಬ್ಬ ವಿದ್ವಾಂಸರಾಗಿ, ಒಬ್ಬ ಲೇಖಕರಾಗಿ ಎಷ್ಟು ಕೆಲಸಗಳನ್ನು ಜನರ ಹತ್ರ ಬಂದುಬಿಟ್ಟು ಒಳ್ಳೆ ಭಾವನೆಗಳನ್ನು ಕಥೆಗಳ ಮೂಲಕ ಪ್ರಸ್ತುತಪಡಿಸುತ್ತಿದ್ದಾರೆ. ಇದೆಲ್ಲ ಏನು? ಮನುಷ್ಯನ ಪ್ರಗತಿ ಎಲ್ಲಿದೆ? ಮನುಷ್ಯನ ಪ್ರಗತಿ ಎಲ್ಲಿ? ಸಾಮರಸ್ಯದಲ್ಲಿದೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಕವಿಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾ ಇದ್ದಾರೆ? ನೀವೆಲ್ಲ ಮುಂದೆ ಬೆಳಕಾಗಿರುವಂಥವರು, ನೀವೇ ನಮ್ಮ ಸಿಟಿಸನ್ಸು, ಅದಕ್ಕೋಸ್ಕರ ನಿಮ್ಮಲ್ಲಿ ಒಳ್ಳೆಯ ಭಾವನೆ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ಇಲ್ಲಿ ಕವಿ ಈ ಒಂದು ಕವಿತೆಯನ್ನು ಅಭಿನವ್ ಮನುಷ್ಯ, ನಯ ಮನುಷ್ಯ ಅಥವಾ ಆಧುನಿಕ ಮನುಷ್ಯನಲ್ಲಿ ಎಲ್ಲದಿರ್ಬೋದು. ವಿಜ್ಞಾನ ಪ್ರಗತಿ ಬೇಡ ಅಂತ ಹೇಳ್ತಲ್ಲ, ಪ್ರಗತಿ ಜೊತೆಗೆ ಒಂದು ಬುದ್ಧಿಯ ಜೊತೆಗೆ ಏನೆಂದು ಚೈತನ್ಯ ಉರ್ಕಿ ಜೀತ್ ಅಂದ್ರೇನು? ಬುದ್ಧಿ ಅಂದರೆ ತನ್ನ ಬುದ್ಧಿ ಮೇಲೆ ಚೈತನ್ಯ ಇರಬೇಕು, ತಿಳುವಳಿಕೆ ಇರಬೇಕು. ಮುಂದೆ ಅದರಿಂದ ಏನು ದುಷ್ಪರಿಣಾಮಗಳಾಗ್ತಾ ಇದ್ದಾವೆ, ನಾನು ಏನೋ ಕಂಡುಹಿಡೀಲಿ, ಅನ್ವೇಷಣೆ ಮಾಡಲಿ, ಅದರ ಮುಂದೆ ಏನಾಗುತ್ತೆ, ಏನು ಆಗ್ಬೋದು ಒಂದು ಪರಿಕಲ್ಪನೆ ಇದ್ದಾಗ ಮಾತ್ರ ಕೆಟ್ಟದ್ದನ್ನು ಬಯಸೋಕ್ಕಾಗಲ್ಲ. ಈ ಕೊರೋನಾ ಬಂತು, ಇದಕ್ಕೆ ಕಾರಣ ಏನು? ನಾವು ಮಾಡ್ಕೊಂಡಿರೋದು ಈ ವಾರ್ ಬೇಡ, ಜೈವಿಕ ವಾರನ್ನು ಮಾಡಬೇಕು ಅನ್ನೋ ಒಂದೇ ನೋಡಿ, ಎಷ್ಟು ಜನ ಸಾಯ್ತಾ ಇದ್ದೀವಿ, ಎಷ್ಟು ಜನ ಸಫರ್ ಆಗ್ತಿದ್ದೀವಿ. ಇದಕ್ಕೆಲ್ಲ ಕಾರಣ ಅಂದರೆ ತಿಳುವಳಿಕೆ ಇಲ್ಲದೆ ಇರುವುದು, ನೈತಿಕ ಮೌಲ್ಯಗಳಿಲ್ಲದೆ ಇರೋ ಒಂದು ಅಂಶದಿಂದ ನಮ್ಮ ಪ್ರಪಂಚನೇ ಸರ್ವನಾಶ ಆಗುವ ಒಂದು ಹಂತಕ್ಕೆ ಬಂದು ತಲುಪಿದೆ. ಇದು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಅಭಿನವ್ ಮನುಷ್ಯ ಕವಿತೆಯನ್ನು ಕವಿ ಬರೆದಿದ್ದಾರೆ. ಧನ್ಯವಾದಗಳು. ಅಭ್ಯಾಸಗಳು. ಏಕ್ ವಾಕ್ಯ में उत्तर लिखिए. आज की दुनिया कैसी है? आज की दुनिया विचित्र और नवीन है. आज की दुनिया विचित्र और नवीन है. मनुष्य के हुक्म पर क्या चढ़ता उतरता है? मनुष्य के हुक्म पर पवन का ताप चढ़ता और उतरता है. परमाणु किसे देखकर कांपते हैं? परमाणु मनुष्य के करों को देखकर कांपते हैं. करो ಅಂದ್ರೆ ಕೈಗಳು, हाथ. अभिनव मनुष्य कवि का नाम लिखिए. अभिनव मनुष्य कविता के कवि रामधारी सिंह दिनकर है. आधुनिक पुरुष ने किस पर विजय पाई है? आधुनिक मनुष्य ने प्रकृति के हर तत्व पर विजय पाई है. नर किन किन को एक समान लांघ सकता है? नर सरिता, गिरी और सिंधु को एक समान लांघ सकता है. आज मनुष्य का यान कहाँ जा रहा है? आज मनुष्य का यान गगन में जा रहा है. 2-3 वाक्यों में उत्तर लिखिए. प्रकृति पर सर्वत्र है विजयी पुरुष आसीन. इस पंक्ति का आशय समझाइए. अथवा आधुनिक मानव ने प्रकृति पर कैसे विजय प्राप्त किया है? आज मनुष्य ने अपनी बुद्धि और सामर्थ्य का उपयोग करके प्रकृति के सभी क्षेत्रों में यानी आकाश, पाताल, धरती पर विजय प्राप्त कर ली है. विजयी पुरुष प्रकृति पर आसीन है. प्रकृति को विकृत कर दिया है. प्रकृति के सहज स्वरूप को असहज स्वरूप बना दिया है.
ಇದನ್ನು ಪಾಯಿಂಟ್ಸ್ ಮಾಡಿಕೊಂಡು ನಿಧಾನವಾಗಿ ಓದಿದರೆ ನಿಮಗೆ ಉತ್ತರ ಈಸಿಯಾಗಿ ಬರುತ್ತೆ. ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೇ? ದಿನಕರ್ ಜಿ ಕೆ ಅನುಸಾರ ಮಾನವ್ ಕಾ ಸಹಿ ಪರಿಚಯ ಕ್ಯಾ ಹೇ? ದಿನಕರಜಿ ಅವರ ಪ್ರಕಾರವಾಗಿ ಮಾನವನ ಸರಿಯಾದ ಪರಿಚಯ ಏನು? ಅಥವಾ ಕವಿ ಕೆ ಅನುಸಾರ कौन सा ಮಾನವ್ कहलाने का अधिकारी है? ದಿನಕರ್ಜಿ ಅವರ ಪ್ರಕಾರ ಯಾವ ಮನುಷ್ಯನನ್ನು ಅಧಿಕಾರ ಅವನಿಗಿರುತ್ತದೆ ಅಂತ. कवि दिनकर जी के अनुसार आज मनुष्य ने प्रकृति पर विजय प्राप्त कर ली है या उसकी साधना है, पर मानव के बीच स्नेह का बांधना मानव की सिद्धि है. दिनकर जी के अनुसार मानव का सही परिचय यह है कि आपस में भाईचारा बढ़ाए. ಇದು इंपॉर्टेंट पॉइंट्स. आपसी बंधनों को तोड़े और मानव से प्रेम करे, वही सच्चा ज्ञानी विद्वान मानव है. जो मानव दूसरे मानव से प्रेम का रिश्ता जोड़कर आपस की दूरी को मिटाए, वही मानव कहलाने का अधिकारी होगा. इस ಮೂರನೇ ಪ್ರಶ್ನೆ, इस कविता का दूसरा कौन सा शीर्षक हो सकता है? क्यों ಅಂದ್ರೆ ಈ ಕವಿತೆಗೆ ಅಭಿನವ್ ಮನುಷ್ಯ ಅಂತ ಹೆಸರು ಕೊಟ್ಟಿದ್ದಾರೆ, ಟೈಟಲ್ ಕೊಟ್ಟಿದ್ದಾರೆ. ಅದ್ರ ಬದಲಾಗಿ ಇನ್ನೊಂದು ಬೇರೆ ಯಾವುದು ಶೀರ್ಷಿಕೆ हो सकता? ಇನ್ನೊಂದು ಯಾವ ಶೀರ್ಷಕ ಅಂದ್ರೆ ಟೈಟಲ್. क्यों ಯಾಕೆ ಕೊಡಬೇಕು? मनुष्य ने प्रकृति पर विजय पाने का सफल प्रयास किया है. उन्होंने प्रकृति के हर तत्व पर विजय प्राप्त कर ली है, इसलिए इस कविता का दूसरा शीर्षक हो सकता है प्रकृति ಪುರುಷ್. ಅಂದರೆ ಮನುಷ್ಯನು ಪ್ರಕೃತಿಯ ಮೇಲೆ ವಿಜಯವನ್ನ ಸಾಧನೆ ಮಾಡಲಿಕ್ಕೆ ಸಫಲನಾಗಿದ್ದಾನೆ, ಕಷ್ಟಪಟ್ಟಿದ್ದಾನೆ. ಆ ಪ್ರಯಾಸ ಅಂದ್ರೆ ಏನು? ಕಷ್ಟದಿಂದ ಅವನು ಸಫಲತೆಯನ್ನು ಪಡೆದಿದ್ದಾನೆ. ಉನ್ಹೋನೆ ಅವರು ಪ್ರಕೃತಿಗೆ ಹರ್ ತತ್ವ ಪರ್ ವಿಜಯ ಪ್ರಾಪ್ತ ಕರ್ಲಿ ಹೇ, ಅಂದ್ರೆ ಪ್ರಕೃತಿಯ ಎಲ್ಲಾ ತತ್ವಗಳು, ಆಕಾಶ, ಗಾಳಿ, ಭೂಮಿ ಎಲ್ಲದರ ಮೇಲೆ ತನ್ನ ವಿಜಯನ ಪ್ರಾಪ್ತಿ ಮಾಡಿದ್ದಾನೆ. ಇಸ್ಲಿಯೇ ಆದ್ದರಿಂದ ಈ ಕವಿತೆಯ ಇನ್ನೊಂದು ಶೀರ್ಷಿಕೆ ಆಗಿರಬಹುದು ಪ್ರಕೃತಿ ಪುರುಷ್. ಭಾವಾರ್ಥ ಲಿಖಿಯೇ. या मनोज जो सृष्टि का श्रृंगार, ज्ञान का विज्ञान का आलोक का आगार, व्योम से पाताल तक सब कुछ इसे है ज्ञेय, पर ना या परिचय मनुज का या ना उसका श्रेय. या पंक्तियां दिनकर जी की कविता अभिनव मनुष्य से ली गई है, पर प्रस्तुत पंक्तियों में कवि दिनकर जी कहते हैं कि यह जो आधुनिक मनुष्य है वह पूरी सृष्टि का श्रृंगार है. इससे इसके भीतर ज्ञान तथा विज्ञान का प्रकाश भरा पड़ा है, जिसके कारण वह सृष्टि पर विजय प्राप्त कर चुका है. अपने ज्ञान के कारण आकाश से पाताल तक की सभी गतिविधियों को जानता है, पर यह सारी विजय भी ना उसका असली परिचय देती है, ना ही उसके गौरव को बढ़ाती है. अभ्यासಗಳು. उदाहरण के अनुसार ತುಕಾಂತ್ ಶಬ್ದೋಂಕು ಪೇಚಾನ್ ಕರ್ಲಿಕ್ಕೆ ಹೇ, ಅಂದ್ರೆ ಉದಾಹರಣೆಗೆ ಒಂದು ಉದಾಹರಣೆ ಕೊಟ್ಟಿದ್ರೆ ಅದರ ಅನುಸಾರವಾಗಿ ತುಕಾಂತ್ ಅಂದ್ರೆ ರೈಮಿಂಗ್ ವರ್ಡನ್ನ ಬರಿಬೇಕು. ನವೀನ್ ಆಸೀನ್, ನೋಡಿ ನವೀನ್ ಇದೆ ವೀನ್, ಆಸೀನ್ ಅದೇ ರೈಮಿಂಗ್ ಸೌಂಡ್ ಅನ್ನ ಬರ್ತಾ ಇದೆ. ಭಾಪ್ ತಾಪ್, ವ್ಯವಧಾನ್ ವಿಜ್ಞಾನ್ ಅಥವಾ ಸಮಾನ್, ಶೃಂಗಾರ್ आगार, स्नेह श्रेय, जीत प्रीत. पंक्तियों को पूर्ण कीजिए. आज की दुनिया विचित्र नवीन, प्रकृति पर सर्वत्र है विजयी पुरुष आसीन, है बंधे नर के करों में वारी विद्युत भाव, हुक्म पर चढ़ता उतरता है पवन का ताप. ಪರ್ಯಾಯವಾಚಿ ಶಬ್ದ ಲಿಖಿಯೇ. ಅಂದ್ರೆ ಸೇಮ್ ಮೀನಿಂಗ್ಸ್ ಇಲ್ಲಿ ಪರ್ಯಾಯವಾಚಿ ಶಬ್ದ ನಾವು ಕನ್ನಡದಲ್ಲೂ ಸಮಾನಾಂತಕ ಶಬ್ದಗಳಂತ ಪ್ರಯೋಗ ಮಾಡಬಹುದು. ದುನಿಯಾ ಜಗತ್ ಸಂಸಾರ್, ವಿಚಿತ್ರ ವಿಭಿನ್ನ अजीब, नवीन नया नूतन, नर पुरुष आदमी, वारी जल नीर, कर हाथ अस्त, आगार स्थान गोदाम. विलोम शब्द लिखिए. आज कल, प्राचीन नवीन, पुरुष स्त्री, नारी नर, चढ़ता उतरता, समान असमान, अज्ञान ज्ञान, जीत हार, सीमित असीमित, तोड़ जोड़. एक शब्द लिखिए. वन वर्ड आंसर. जैसे सभी जगहों में, ಸರ್ವತ್ರ ಎಲ್ಲಾ ಕಡೆ ಇರೋದು ಸರ್ವತ್ರ ಅಂತ ಒಂದು ವರ್ಡ್ ಅನ್ನ ನಾವು ಕೊಡಬಹುದು.
ಆಸನ್ ಪರ್ ಬೈಠಾ ಹುವಾ, ಆಸೀನ್. ಆಸನ್ ಅಂದ್ರೇನು? ಆಸನದ ಮೇಲೆ ಅಥವಾ ಚೇರಲ್ಲಿ ಕುಂತಿರೋರಿಗೆ ಆಸೀನರಾಗಿರೋದು ಅಂತ ನಾವು ಹೇಳ್ತೀವಲ್ಲ, ಆ ಒಂದು ವರ್ಡು ಆಸೀನ್. ಬಚಾ ಹುವಾ, ಶೇಷ್ ಅಂದ್ರೆ ಉಳಿದಿರೋದಕ್ಕೆ ನಾವು ಕನ್ನಡದಲ್ಲಿ ಶೇಷವಾಗಿದೆ ಅಂತ ಹೇಳ್ಬೋದು, ಶೇಷ್ ಅಂತ ಹೇಳ್ಬೋದು. ಮನು ಕಿ ಸಂತಾನ್, ಮಾನವ್. ಮನು ಕಿ ಸಂತಾನ್ ಅಂದ್ರೆ ಅವನ ಸಂತಾನ ಮನು. ನಾವು ನೋಡ್ತೀವಿ ಪುರಾಣದಲ್ಲಿ ಮನು ಕಿ ಸಂತಾನ್ ಮಕ್ಕಳು ಯಾರು? ಮನು, ಮಾನವ್. ವಿಶೇಷ ಜ್ಞಾನ್ ಕೌಶಲ್ಯ, ವಿಶೇಷ ಜ್ಞಾನ್ ಕೌಶಲ್ಯ ಅಥವಾ ವಿಶೇಷ ಜ್ಞಾನ ಅಂತನಾದ್ರೂ ಹೇಳ್ಬೋದು. ಅಧಿಕ್ ವಿದ್ಯಾ ಪ್ರಾಪ್ತ್ ಜ್ಞಾನಿ, ವಿದ್ವಾನ್. ಅಧಿಕ್ ವಿದ್ಯಾ ಪ್ರಾಪ್ತಿಗೆ ವಿದ್ವಾನ್ ಅಂತ ನಾವು ಹೇಳ್ಬೋದು. ಅನುರೂಪ್ ಶಬ್ದ ಲಿಖಿ, ಅನುರೂಪ್ ಶಬ್ದ ಅಂತ ಎಲ್ಲಾ ಲೆಸನ್ ಅಲ್ಲೂ ಬಂದಿದೆ ಕಂಪ್ಯಾರಿಸನ್ ಮಾಡೋದಲ್ಲಿ. ಗಿರಿ ಪಹಾಡ್, ಗಿರಿ ಪಹಾಡ್. ಗಿರಿ ಅಂದ್ರೆ ಬೆಟ್ಟ, ಪಹಾಡ್ ಅದಕ್ಕೆ ಒಂದು ಅರ್ಥ, ಒಂದೇ ಅರ್ಥದಲ್ಲಿ ಬರುವುದು. ವಾರಿ ಜಲ್, ವಾರಿ ಜಲ್. ಪವನ್ ವಾಯು, ಸಿಂಧು ಸಾಗರ್. ಪವನ್ ವಾಯು, ಸಿಂಧು ಸಾಗರ್. ಜಮೀನ್ ಆಸ್ಮಾನ್. ನೋಡಿ ಎರಡು, ಮೊದಲನೇದು ಎರಡನೇದು ಸೇಮ್ ಮೀನಿಂಗ್ಸ್ ಬಂತು. ಇಲ್ಲಿ ಬನ್ನಿ, ಜಮೀನ್ ಆಸ್ಮಾನ್ ಆಪೋಸಿಟ್ ಬರ್ತಾ ಇದೆ. ಆಕಾಶ್ ಭೂಮಿ ಅಥವಾ ಪೃಥ್ವಿ. ನರ್ ಆದ್ಮಿ, ಉರ್ ಹೃದಯ್.